ಇದು ಈ ಪಾಕಿಸ್ತಾನ ಮೇಲೆ ನಮ್ಮ ಭಾರತ ಏನು ಮಾಡ್ತು, ಅವರು ಪ್ರತಿರೋಧ ವ್ಯಕ್ತ ಮಾಡ್ತು, ಎಲ್ಲ ಇಡೀ ದೇಶ ಒಗ್ಗಟ್ಟಾಗಿ ಇರ್ತಕ್ಕಂಥ ಪ್ರಯತ್ನವನ್ನು. ಸರ್, ಈ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಅಶೋಕ್ ಅವರು ಒಂದು ಮಾತು ಹೇಳ್ತಾರೆ, ಅದು ಗ್ರೇಟರ್ ಬೆಂಗಳೂರು ಅಲ್ಲ, ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿ. ಅಶೋಕ್ ಕ್ವಾರ್ಟರ್ಗೆ ಜ್ಞಾಪಕ ಇರೋದಲ್ಲ, ಕ್ವಾರ್ಟರ್ ಮಾತ್ರ ಗೊತ್ತಿರೋದು ಅವ್ರಿಗೆ. ಪಾಪ ಕ್ವಾರ್ಟರ್ ಹೇಳಿದ್ದಾರೆ. ಈ ಬೆಂಗಳೂರನ್ನ ಅನ್ವೀಲ್ಡಿ ಆಗಿದೆ ಅಂತೇಳಿ, ಇದನ್ನ ಬೆಂಗಳೂರು ಡಿವೈಡ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದವರೇ BJP-ಯವರು. ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಇದನ್ನು ಯೋಚನೆ ಮಾಡಿದರು. ಆಮೇಲೆ ನಾನು ಬಂದ ಮೇಲೆ ಅನ್ವೀಲ್ಡಿ ಆಗಿದೆ. ಬಿಕಾಸ್ ಇವತ್ತು 1.5 ಕೋಟಿ ಜನ ಇದ್ದಾರೆ. 1.5 ಕೋಟಿ ಜನರನ್ನು ಒಂದು ಕಾರ್ಪೊರೇಷನ್ನು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಒಬ್ಬ ಕಮಿಷನರು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಆಡಳಿತಾತ್ಮಕವಾಗಿ ಬೆಂಗಳೂರು ಇರ್ತದೆ, ಗ್ರೇಟರ್ ಬೆಂಗಳೂರು ಇರ್ತದೆ. ಆಡಳಿತಾತ್ಮಕವಾಗಿ 3 ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಪೊರೇಷನ್ಗಳನ್ನ ಮಾಡಬೇಕು ಅಂತೇಳಿ ನಾನು ಹಿಂದೆ ಇದ್ದಾಗಲೇ BS ಪಾಟೀಲು, ಸಿದ್ದಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದೆ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ, ಗೊತ್ತಾಯ್ತಾ. ಈ ಸಾರಿ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಮುಂದುವರಿಸಿದೆ. ಸರ್, ಕೊಪ್ಪಳ MSBL ಬಗ್ಗೆ ಏನು ಸರ್ ನಿಮ್ಮ ಗಂಡೋಟ ವಿಚಾರವಾಗಿ ಸರ್, ನೀವು ಕೆಲಸ ಸ್ಟಾಪ್ ಆಗತ್ತಂತಂದ್ರಿ, ಬಟ್ ಈ ಕೆಲಸ ಚಲೋ ಇದೆ ನೀವು ಹೇಳಿದ್ರಿ ಸರ್. DC ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಆಮೇಲೆ ನಾವು ತೀರ್ಮಾನ ತೆಗೆದು DC ಅವ್ರನ್ನ ಕೇಳಿದ್ರೆ ನನಗೆ ಅಧಿಕೃತ ಅವ್ರು ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ ಸರ್. ನೀವು ಸ್ಟಾಪ್ ಮಾಡಂದ್ಮೇಲೂ ಕೂಡ ಸರ್ ಪರಿಸ್ಥಿತಿ ಏನಿದೆ ಇಲ್ಲಿ ಆ ರಿಪೋರ್ಟ್ ಎಲ್ಲ ಕೊಡಿ. ಬಲ್ದೋಟದ್ದು MOU ರದ್ದು ಮಾಡ್ತಾರೆ. ಇಲ್ಲಿ ಜನರ ಆಶಯ ಅದೇ ಇದೆ ಸರ್. ಹೇಳಪ್ಪ ಇಲ್ಲಿ ತಮ್ಮ, ಈಗ ಅವರು ಜಮೀನು ತಗೊಂಡಿದ್ದಾರೆ. ನಾನು ಮಾಡಿರೋದು ನಿಜ. ಇಶ್ಯೂ ಅದನ್ನು ಕೆಲಸ ನಿಲ್ಲಿಸಿ ಅಂತ ಹೇಳಿರೋದು ನಿಜ. DC ರಿಪೋರ್ಟ್ ಕೊಟ್ಟ ಮೇಲೆ ಅದ್ರ ಮೇಲೆ ನಾವು ಈ ಮುಂದೆ ಏನು ತಗೋಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಸರ್, ಈಗ ಗಂಗಾವತಿ ಶಾಸಕರು ಅನರ್ಹರಾಗಿದ್ದಾರೆ ಸರ್. ಜನಾರ್ದನ್ ರೆಡ್ಡಿ ಅವರು ಅನರ್ಹ ಆದ್ರು, ಬಹಳ ಪೈಪೋಟಿ ಇದೆ. ಕೋರ್ಟ್ನವರು ಅವ್ರಿಗೆ ಶಿಕ್ಷೆ ಕೊಟ್ಟರಲ್ರಿ 7 ವರ್ಷನ. 7 ವರ್ಷ ಕೊಟ್ಟ ಮೇಲೆ ಸಂವಿಧಾನ ಏನು ಹೇಳ್ತದೆ? ಏನಪ್ಪ ಹೇಳ್ತದೆ ಸಂವಿಧಾನ? ಬೈ ಎಲೆಕ್ಷನ್ ಸರ್ ನಾವು ಕೇಳ್ತೀವಿ. ಬೈ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಅವ್ರು ಏನು ಎಲೆಕ್ಷನ್ ಮಾಡೇ ಮಾಡ್ತಾರೆ. ಪಾರ್ಟಿ ಕ್ಯಾಂಡಿಡೇಟ್ ಪಕ್ಷ ತೀರ್ಮಾನ ಮಾಡ್ತದೆ. ಎಲ್ಲವ್ರಿಗೆ ಕೊಡ್ತೀವಿ. ಬೈ ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತೀವಿ. ನಿಮ್ಮ ಬಗ್ಗೆ ಬಹಳ ಮಾತಾಡ್ತಿದ್ರು ಸರ್. ರೆಡ್ಡಿ ಅವರು ನಿಮ್ಮ ಬಗ್ಗೆ ಬಹಳ ಟೀಕೆ ಮಾಡ್ತಿದ್ರು, ಜನಾರ್ದನ್ ರೆಡ್ಡಿ ಅವರು. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ತೀವಿ. ಯಾವ್ದು ಸತ್ಯ ಇದೆ ಅದನ್ನು ಮಾತ್ರ ಹೇಳ್ತೀವಿ ಜನಗಳಿಗೆ. ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ನಾವು ಏನು ಸಾಧನೆಗಳು ಮಾಡಿದ್ದೀವಿ ಅದನ್ನು ಹೇಳ್ತೀವಿ. ಸರ್, ಈಗ ಒಂದು ಪ್ರಶ್ನೆ ಸರ್, ಈ ಕಾರ್ಯಕ್ರಮದ್ದು ಈಗ ನಾನು ಪಾದಯಾತ್ರೆ ಮಾಡಿದ್ದೆ. ಇದನ್ನ ಅಕ್ರಮ ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಅಸೆಂಬ್ಲಿಯಲ್ಲಿ. ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ. 2009ರಿಂದ 13ರವರೆಗೆ ವಿರೋಧ ಪಕ್ಷದ ನಾಯಕ. ಆಗ ನಾನು ಪ್ರಸ್ತಾಪ ಮಾಡಿದ್ದೆ. ಎಂತ ಹೆಗ್ಡೆಯವರು, ಸಂತೋಷ್ ಹೆಗ್ಡೆ ಸರ್, ಸಂತೋಷ್ ಹೆಗ್ಡೆಯವರು ಒಂದು ವರದಿ ಆ ವರದಿ ಆಧಾರದ ಮೇಲೆ ಅಕ್ರಮ ಗಣಿಗಾರಿಕೆ ಪ್ರಸ್ತಾಪ ಮಾಡಿದೆ. ಆಗ ಇವರೆಲ್ಲರೂ ಕೂಡ ನುಗ್ಗು ಬಂದರು ನನ್ನ ಮೇಲೆ. ಯಡಿಯೂರಪ್ಪ ಆದಿಯಾಗಿ, ಜನಾರ್ದನ್ ರೆಡ್ಡಿ ಆದಿಯಾಗಿ ಇವರೆಲ್ಲ ನುಗ್ಗು ಬಂದರು. ಆಗ ನಾನು ಹೇಳಿದೆ, ನೋಡಪ್ಪ, ನಾನು ಅವ್ರು ಏನು ಹೇಳಿದ್ರು, ಬಳ್ಳಾರಿ ಬರ್ರಿ ಅಂತ. ನಾನು ಹೇಳಿದೆ, ಬಳ್ಳಾರಿ ನಡ್ಕೊಂಡೇ ಬರ್ತೀವಿ, ನಡಿ, ಏನಾಗುತ್ತೆ ನೋಡೋಣ. ಅದರ ವಿರುದ್ಧ ಹೋರಾಟ ಮಾಡೋದಾದ್ರೆ ಇವತ್ತು ಫಲ ಸಿಕ್ಕಿದೆ. ನಾವು ಅಕ್ರಮ ಗಣಿಗಾರಿಕೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಮತ್ತು ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು. ಇದನ್ನು ನಾವು ಹೋರಾಟ ಮಾಡಿದ್ವಿ. ಅದನ್ನು
ಸುಮಾರು ಬೆಂಗಳೂರಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡಿದ್ದು, 320 ಕಿಲೋಮೀಟರು ಪಾದಯಾತ್ರೆ ಮಾಡಿದ್ದು. ಅವತ್ತು ಕೊನೇ ದಿನ, ಲಾಸ್ಟ್ ಡೇ, ಕನ್ಕ್ಲೂಡ್ ಆಗಿದ್ದ ದಿನ, ಬಳ್ಳಾರಿ ತಲುಪಿದ ಮೇಲೆ ನಾವು ಅಲ್ಲಿ ಒಂದು ದೊಡ್ಡ ಸಭೆ ಮಾಡಿದ್ವಿ. ಒಂದು 4-5 ಲಕ್ಷ ಜನ ಸೇರಿ ಒಂದು ದೊಡ್ಡ ಸಭೆ ಮಾಡಿದ್ವಿ. ಹೇಳಿದ್ದೆ, ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ತೀವಪ್ಪ, ಇದು ಹೋರಾಟ ಮುಂದುವರಿಸ್ತೀವಿ, ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ತಕ್ಕಂಥದ್ದು. ಯಾರು ತಪ್ಪು ಮಾಡಿದ್ದಾರೆ, ಯಾರು ಇನ್ವಾಲ್ವ್ ಆಗಿದ್ದಾರೆ, ಜನಾರ್ದನ್ ರೆಡ್ಡಿ ಇರಲಿ ಯಾವನೇ ಇರಲಿ, ಅವರಿಗೆ ಶಿಕ್ಷೆ ಮಾಡಿಸ್ತೀವಿ ಅಂತ ಹೇಳಿದ್ರು. ಕೋರ್ಟ್ನವರು ಶಿಕ್ಷೆ ಕೊಟ್ಟಿದ್ದಾರೆ. ಲಾಸ್ಟ್ ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯ ನನಗೆ ಹೆಲ್ಪ್ ಮಾಡ್ಯಾರ ಅಂತ ಹೇಳಿದ್ರು ಸರ್ ಜನಾರ್ದನ್ ಓಪನ್ ಸ್ಟೇಟ್ಮೆಂಟ್ ಸರ್ ಅವ್ರು ಹೇಳಿದ್ದು ಸರ್. ಸುಳ್ಳು. ಕಾರ್ಯಕ್ರಮ ಜನಾರ್ದನ್ ರೆಡ್ಡಿ ಯಾವ ಪಕ್ಷಕ್ಕೆ ಹೋಗಿದ್ರು? KRPP ಸರ್ ಅವಾಗ ಯಾವ ಪಕ್ಷಕ್ಕೆ ಹೋಗಿದ್ರು? ಬಿಜೆಪಿ. ಯಾವ ಪಕ್ಷಕ್ಕೆ? ಮತ್ತೆ ನಾನೇ ಬಿಜೆಪಿ ಅಲ್ಲ ಅವಾಗ ಸರ್ ಅಲ್ಲ ಇಂಡಿಪೆಂಡೆಂಟ್ ನಿಂತಾಗ ಸರ್ KRPP ಇಂದ ನಿಂತಾಗ ಸರ್ ನಮ್ಮ ಯಾರು ಇಕ್ಬಾಲ್ ಅನ್ಸಾರಿ. ನನ್ನ ಜೀವನದಲ್ಲಿ, ರಾಜಕೀಯದ ಜೀವನದಲ್ಲಿ 50 ವರ್ಷಗಳಲ್ಲಿ ಬಿಜೆಪಿನ ವಿರೋಧ ಮಾಡದಷ್ಟು ಬೇರೆ ಯಾರು, RSS ಬಿಜೆಪಿನ ವಿರೋಧ ಮಾಡದಷ್ಟು ನಾನು ಯಾರನ್ನೂ ಕೂಡ ವಿರೋಧ ಮಾಡಿದ್ದೆ. RSS ಬಿಜೆಪಿ, RSS ಬಿಜೆಪಿ ಬರ್ಕೊಳ್ಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.